ಹಾಯ್ ಗೈಸ್, ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ಸೂಪರ್ ಆಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ತುಂಬ ಖುಷಿಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಎಕ್ಸಾಮ್ ಮುಗೀತು ಆ್ಯಂಡ್ ಸೆಕೆಂಡ್ ಸೆಮ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಅದೊಂದು ಖುಷಿ ಇದೆ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ಮಿನಿ ವ್ಲಾಗಲ್ಲಿ ಕೂಡ ನಾನು ನಿಮಗೆ ಹೇಳಿದ್ದೆ ಏನಂತ ಅಂದರೆ, ಅದಕ್ಕಂತಲೇ ಒಂದು ಮಿನಿ ವ್ಲಾಗ್ ಕೂಡ ಮಾಡಾಕಿದ್ದೆ. ನನಗೆ ಎಕ್ಸಾಮ್ಸ್ ಇದೆ, ಸೊ ದಟ್ ಮಾಡೋಕ್ಕಾಗಲ್ಲ ನನ್ನ ವ್ಲಾಗ್ಸ್ನ ಅಂತ ಹೇಳಿಬಿಟ್ಟು. ಬಟ್ ನೀವೆಲ್ಲನೂ ಅದನ್ನು ಅರ್ಥ ಮಾಡಿಕೊಂಡು ಅಷ್ಟೇ ಸಪೋರ್ಟ್ ಮಾಡ್ತಿದ್ದೀರಾ. ಅದು ನನಗೆ ತುಂಬ ಖುಷಿ. ಆ್ಯಂಡ್ ಥ್ಯಾಂಕ್ ಯು ನನಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ, ಇನ್ಮೇಲಿಂದ ಇಷ್ಟೊತ್ತಲ್ಲಿ ಮಿನಿಮಮ್ 7 ಆಗಿದೆ. 7 o'clock ನಾಳೆ ಬೆಳಗ್ಗೆನೂ ಎದ್ದು ಈ ಒಂದು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾಳೆ ಸಂಜೆ ಬೆಳಿಗ್ಗೆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ಇನ್ನೂ ಒಂದು ಏನು ಅಂತಂದರೆ, ಬೆಳಗ್ಗೆ 8 o'clockಗೆ ನನಗೆ ಕ್ಲಾಸಸ್ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ 8 o'clock ಅಂತ ಅಂದರೆ, ನಾನು ಇಲ್ಲಿಂದ ಅಷ್ಟು ದೂರ ಹೋಗಬೇಕು ಕಾಲೇಜಿಗೆ ಅಂತ ಹೇಳಿದ್ರು ಒಂದು 6 o'clock ಇಲ್ಲ 6:30ಗೆ ಎದ್ದೇಳಬೇಕು. ಸೊ 6:30ಗೆ ಎದ್ದು ಸ್ವಲ್ಪ ನಿದ್ದೆ ಅಂದರೆ ನಿದ್ದೆ ಸ್ವಲ್ಪ ಜಾಸ್ತಿ ಮಾಡ್ತೀನಿ ನಾನು. ಸೊ ಅದು ಒಂದಿದೆ. ಆ್ಯಂಡ್ ಇನ್ನೂ ಒಂದೇನು ಅಂದರೆ, ಇವಾಗ ಸ್ಟಾರ್ಟ್ ಮಾಡಿದ್ದೀನಲ್ವ ವ್ಲಾಗು, ನಾಳೆ ಬೆಳಗ್ಗೆನೂ ಎದ್ಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಆ್ಯಂಡ್ ನೀವೆಲ್ಲನೂ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಹಿಂಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಮಾರ್ನಿಂಗ್ ಬೇಗನೆ ಎದ್ದು ಒಂದು ಕಾಫಿ ಕುಡಿದ್ಬಿಟ್ಟು ಹಾಗೇ ಕಾಲೇಜ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೀನಿ ಕಾಲೇಜ್ಗೆ. ಬೆಳಗ್ಗೆ ಅಂದೇ ತುಂಬಾ ರಶ್ ಇರುತ್ತೆ. ಬಸ್ಸು ಏನೂ ಮಾಡೋದಕ್ಕಾಗಲ್ಲ. ರಶ್ ಜೊತೆ ಟ್ರಾಫಿಕ್ಕು ಕೂಡ ಅದೇ ಥರನೇ ಇರುತ್ತೆ. ಏನೂ ಮಾಡೋದಕ್ಕಾಗಲ್ಲ. ನನಗೆ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಏನು ಮಾಡಿ ಅಂತ ಗೊತ್ತಿಲ್ಲ ಸೀರಿಯಸ್ಲಿ. ಆ್ಯಂಡ್ ತುಂಬ ದಿವಸದಿಂದ ಆಗೋಗಿದೆ ಗೈಸ್. ಏನು ಮಾಡಬೇಕು ಅಂತಲೂ ಗೊತ್ತಿಲ್ಲ ನನಗೆ. ಟ್ಯಾಬ್ಲೆಟ್ಸ್ ತೊಗೊಂಡೆ, ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಬಂದೆ, ತುಂಬ ಮಾಡಿದ್ದೀನಿ. ಬಟ್ ಹಂಗೂ ಯಾಕೋ ನನಗೆ ಸರಿಯೇ ಹೋಗ್ತಿಲ್ಲ. ಕಡೆ ಲೈಟ್ ಇದೆ, ಸ್ವಲ್ಪ ಬೆಳ್ಳಗೆ ಕಾಣಿಸ್ತೀನಿ. ಏನಂದರೆ, ಈಗ ಅಮ್ಮ ಕೆಳಗಡೆ ಬಂದಾಯ್ತಾ ಮಮ್ಮಿ? ಅಮ್ಮ ಬಂದಿದ್ದಾರಂತೆ ಕೆಳಗಡೆ. ಮೇಲೆ ಇನ್ನೂ ಬಂದಿಲ್ಲ ಗೈಸ್. ಮೇಲೆ ಬಂದರೆ ನೋಡಬೇಕು ಏನು ಮಾಡ್ತಾರೆ ಅಂತ. ಈಗ ಬರ್ತಿದ್ಯಾ ಕೆಲಸದಿಂದ? ಏನಾಯಿತು ಕಾಲ್ಗೆ? ಗೈಸ್, ಅಮ್ಮ ಕಾಲ್ಗೇನೋ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಗೈಸ್. ಗೊತ್ತಿಲ್ಲ ನೋಡಿ. ನಮ್ದು ಏನಾಗಿತ್ತು ಅಂದರೆ, ಬ್ಯಾಂಕ್ ಅಕೌಂಟು ಮಾಡಿಸ್ಬೇಕಾಗಿತ್ತು. ಅಂದರೆ ಈಗ 18 ಕಂಪ್ಲೀಟ್ ಆಗಿದೆಲ್ಲ, ಸೊ ಇಂಡಿವಿಜುವಲ್ ಮಾಡಿಸ್ಬೇಕಾಗಿತ್ತು. ಅದಕ್ಕೇ ಅಮ್ಮ, ನಾವು ಕಾಲ್ ಮಾಡಿ ಕರೆದ್ವಿ ಅಮ್ಮನ, ಬಂದರು. ಇದಕ್ಕೆ ಓಡ್ ಬಂದುಬಿಟ್ಟಿದ್ದಾರೆ. ಅದು ಕಾಲು ಲೇಟ್ ಆಗಿಬಿಟ್ಟಿದೆ ನೋಡಿ ಹೆಂಗಾಗಿದೆ ಅಂತ. ಕಾಲು ಫುಲ್ ಒಂಥರ ಆಗಿಬಿಟ್ಟಿದೆ ಅನ್ಸುತ್ತೆ. ಕೂತ್ಕೊಂಡೇ ಬಿಟ್ಟಿದೆ ಗೈಸ್ ಅಮ್ಮಗೆ. ಗೈಸ್, ಅಮ್ಮ ನನಗೋಸ್ಕರ ಏನೋ ತಂದಿದ್ದಾರೆ. ಚಿಕನ್ ತಂದಿದ್ದಾರೆ. ಸೊ ಅದನ್ನು ಈಗ ಕುಕ್ ಮಾಡಬೇಕು. ಆ್ಯಂಡ್ ಕುಕ್ ಮಾಡ್ತಾನೆ ನಿಮಗೆ ಸಿಗ್ತೇನೆ ನಾನು. ಅಮ್ಮ ಏನಾದರೂ ಅಡುಗೆ ಮಾಡ್ತಾರೆ ಅಂತಂದರೆ, ನಾನು ಮತ್ತು ಕೀರ್ತನ ಇಬ್ಬರು ಸೇರಿ ಅಡುಗೆಗೆ ಅಮ್ಮಗೆ ಹೆಲ್ಪ್ ಮಾಡ್ತೀವಿ. ಬಟ್ ಅಮ್ಮ ನಮ್ಮ ಸೈಡಿಂದ ಸ್ವಲ್ಪ ಹೆಲ್ಪ್ ಮಾತ್ರ ತೊಗೋತಾರೆ. ಮಿಕ್ಕಿದ್ದೆಲ್ಲ ಅಮ್ಮನೇ ಮಾಡ್ಕೋತಾರೆ. ಆ್ಯಂಡ್ ಒಂದೇನು ಅಂತಂದರೆ, ಅಷ್ಟು ಬೆಳಿಗ್ಗೆ ಎದ್ಬಿಟ್ಟು ಕಾಲೇಜಿಗೆ ಹೋಗಿರ್ತೀವಲ್ಲ, ಅದಕ್ಕೇ ಅಷ್ಟೆಂತ ನಮಗೆ ಬೆಳಗ್ಗೆನೇ ಟಿಫನ್ ಎಲ್ಲನೂ ಮಾಡಿಕ್ಬಿಟ್ಟು ಹೋಗಿರ್ತಾರೆ. ನಾವು ಮಾಡ್ಕೊಳ್ಳೋ ಅಂಥದ್ದು ಏನೂ ಇರೋದಿಲ್ಲ. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ, ಅಮ್ಮ ಪ್ರತಿ ಸಲನೂ ಅಷ್ಟೇ ಏನಾದರೂ ಅಡುಗೆ ಮಾಡಬೇಕಾದ್ರೆ ನಾನೇ ಮಾಡ್ತೀನಿ ಅಂತಲೇ ಹೇಳ್ತಾರೆ. ನಾನ್ ವೆಜ್ಜಲ್ಲಂತೂ ಅಮ್ಮ ಎಲ್ಲ ಅಡುಗೆನೂ ಚೆನ್ನಾಗಿ ಮಾಡ್ತಾರೆ. ಬಂದುಬಿಟ್ಟು ಬರ್ತಾರೆ ನೋಡಿ, ಇಲ್ಲಿ ಕಾಫಿ ಇಟ್ಬಿಟ್ಟು ಹೋಗೋದಾರೆ. ಅಲ್ಲಿ ಕಾಯಿಸ್ಬೇಕೀಗ ನೋಡಿ, ಹೊಡೆದ್ಬಿಟ್ಟು ಹೋಗ್ತಾರೆ. ಈಗ ಕಾಫಿ ಕೊಟ್ಟು ಚಿಕನ್ ತಂದಿದ್ದಾರೆ ಅಮ್ಮ. ಚಿಕನಲ್ಲಿ ಏನು ಮಾಡ್ತಾರೋ ಗೊತ್ತಿಲ್ಲ. ಹೇಳ್ಬಿಟ್ಟು ನಾನು ನಿಮಗೆ ಕಾಫಿ ಕುಡಿದ್ಬಿಟ್ಟು ನಾನು ನಿಮಗೆ ಸಿಗ್ತೀನಿ. ಆ್ಯಂಡ್ ಏನಾದರೂ ನನ್ನ ಕೈಲಿ ಏನಾದರೂ ಅಡುಗೆ ಮಾಡಿಸ್ತಾರೆ ಅಂತಂದರೆ ಐ ವಿಲ್ ಶೇರ್ ದ ರೆಸಿಪಿ. ಆ್ಯಂಡ್ ಇದ್ದಲ್ಲೂ ಸಿಗ್ತೀನಿ. ಹಂಗೇ ಅಮ್ಮ ಹೇಳ್ದಂಗೆ ಚಿಕನ್ ಗ್ರೇವಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ್ಯಂಡ್ ಅಮ್ಮ ಆಲ್ಮೋಸ್ಟ್ ಬಂದಿದ ತಕ್ಷಣ ಹೇಳ್ತಾರೆ ಇದಿದ್ದು ಬಿಡಿಸಿ ಅಂದ್ಬಿಟ್ಟು. ಅದೆಲ್ಲ ಬಿಡಿಸ್ಕೊಟ್ರೆ ಅಮ್ಮನೇ ಮಾಡ್ತಾರೆ ಅಡುಗೆ. ಆ್ಯಂಡ್ ನಾನು ಕಬಾಬ್ ಮಾಡೋಣ ಅಂದ್ಬಿಟ್ಟು ಕಬಾಬ್ಗೆ ಕೂಡ ಚಿಕನ್ನ ಎತ್ಕೊಂಡೆ. ಬಟ್ ಕಬಾಬ್ದು ಕ್ಲಿಪ್ಪಿಂಗ್ಸ್ನ ತೊಗೊಳಕ್ಕಾಗಿಲ್ಲ. ಯಾಕೆ ಅಂದರೆ 3 ಜನನೂ ಒಂದೊಂದು ಕೆಲಸ ಮಾಡ್ತಿದ್ವಿ. ಅದಕ್ಕೇ ನಾವು ಕೂಡ ಎಲ್ಲರೂ ಮನೆ ಥರನೇ ಅಮ್ಮ ನಮಗೆ ಹೇಳ್ಕೊಟ್ಟಿರೋ ಅಡುಗೆ
ಸೊ ನಾವು ಅಮ್ಮ ಏನು ಮಾಡ್ತಾರೋ ಅದನ್ನು ಇಷ್ಟಪಟ್ಟು ತಿಂತೀವಿ. ಬಟ್ ಮೋಸ್ಟ್ ಆಫ್ ದ ಟೈಮ್ ಅಮ್ಮ ಚೆನ್ನಾಗೇ ಮಾಡ್ತಾರೆ ಅಡುಗೆ. ಅಮ್ಮ ಒಂದು ಟೈಮು ನಮಗೇ ಮಾಡೋಕ್ಕೆ ಬಿಡ್ತಾರೆ, ಬಟ್ ಚಿಕನ್ ಎಲ್ಲ ಮಾಡೋದಕ್ಕೆ ಬಿಡಲ್ಲ. ಯಾಕಂದರೆ ಸರಿಗೆ ಮಾಡೋಕ್ಕೆ ಬರಲ್ಲ ಅಂತ ಅಂದ್ಬಿಟ್ಟು ಅಮ್ಮ ಮಾಡೋದಕ್ಕೆ ಬಿಡಲ್ಲ. ಆ್ಯಂಡ್ ಅಮ್ಮ ಕುಕ್ ಮಾಡ್ತಾಯಿದ್ರು. ನಾನು ರೂಮಲ್ಲಿ ಬರ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋದೆ. ಗೈಸ್, ಈಗ ಅಮ್ಮ ಚಿಕನ್ ತಂದಿದ್ದಾರೆ ಅಂತ ಹೇಳ್ದೆ ಅಲ್ವಾ. ಸೊ ಅಮ್ಮ ಇವಾಗ ಮಾಡ್ತಿದ್ದಾರೆ ಅಡುಗೆ. ಅಂದರೆ ಫ್ರೈ ಮಾಡಿಬಿಟ್ಟು ಚಿಕನ್ ಗ್ರೇವಿ ಮಾಡಿಬಿಟ್ಟು ಅನ್ನ ಮಾಡೋಣ ಅಂತ ಹೇಳಿದ್ದಾರೆ. ಸೊ ಅದನ್ನೇ ಇಷ್ಟಪಟ್ಟು ತಿಂತೀನಿ. ಆ್ಯಂಡ್ ಕಬಾಬ್ಗೆ ಎಷ್ಟು ಬೇಕೋ ಅಷ್ಟು ತಗೋ ಅಂತ ಹೇಳೋದು. ನಾನು ಕಬಾಬ್ ಚೆಂದ ಮಾಡ್ತೀನಿ ಅಂತ ಹೇಳಿ. ಸೊ ಅದೇ ಮಾಡೋದನ್ನು ನಿಮಗೆ ತೋರಿಸ್ತೀನಿ ರೆಸಿಪಿ. ಆ್ಯಂಡ್ ನಾನು ಪ್ರತಿ ಸಲನೂ ಅಷ್ಟೇ, ಅಮ್ಮ ಏನಾದರೂ ಅಡುಗೆ ಮಾಡ್ತಿದ್ದಾರೆ ಅಂದರೆ ಹೆಲ್ಪ್ ಮಾಡಿಬಿಟ್ಟು ಒಂದೇ ಸಲ ಕೂತ್ಕೊಳ್ತೀನಿ ಓದ್ಕೊಳ್ಳೋದಕ್ಕೆ. ಅಮ್ಮ ನೆನ್ನೆನೇ ರೇಷನ್ ಹಾಕ್ಸಿದ್ರಿಂದ ಕೀರ್ತನ ಅದನ್ನೆಲ್ಲ ಎತ್ತಿಡ್ತಿದ್ಲು. ನಾನು ಎಂತ ಮಾಡಲಿಲ್ಲ, ನಾನು ಬರೀ ಮನೆ ಫುಲ್ಲು ಓಡಾಡ್ತಿದ್ದೆ ಅಷ್ಟೇ. ಅಮ್ಮ ಏನು ಅಂತ ಅಂದರೆ ಆಲ್ಮೋಸ್ಟು ಯಾರು ಚೆಂದ ಅಡುಗೆ ಮಾಡ್ತಾರೋ ಅಂತ ಅಂದ್ಬಿಟ್ಟು ಹೇಳ್ತಾರೆ ಅಡುಗೆ ಮಾಡೋದಕ್ಕೆ. ಎಲ್ಲ ತಾಯಂದಿರೂ ಅಷ್ಟೇ ಅನಿಸತ್ತೆ. ಆಲ್ಮೋಸ್ಟ್ ಫಸ್ಟ್ ಸಲ ಮಕ್ಕಳು ಕಲಿತಿದ್ದಾರೆ ಅಂತಂದರೆ ಅದನ್ನು ಹೇಳಿ ಕೊಡ್ತಾರೆ ಅನಿಸತ್ತೆ. ಎಲ್ಲರೂ ಈ ಒಂದು ವ್ಲಾಗ್ಗೆ ಸಪೋರ್ಟ್ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.